ಮಂಗಳೂರಲ್ಲಿ ಭೀಕರವಾಗಿ ಮಳೆ ಸುರಿತಾ ಇದೆ. ಇದೇ ಕಾರಣದಿಂದಾಗಿ ಮಂಗಳೂರಿನ ಪಂಪೆಲ್ ವೃತ್ತದ ಬಳಿ ಶಾಲಿಮಾರ್ ಎನ್ನುವಂತಹ ಬಸ್ಸೊಂದು ಕೆಟ್ಟು ನಿಂತಿದೆ. ಇದೀಗ ಆ ಬಸ್ಸನ್ನು ಪೊಲೀಸರು ಮತ್ತು ಸ್ಥಳೀಯರು ತಳ್ಳಿ ಬದಿಗೆ ಹಾಕುವಂತಹ ಪ್ರಯತ್ನ ನಡೀತಾ ಇದೆ. ಕಳೆದ 1 ಗಂಟೆಯಿಂದ ಈ ಬಸ್ಸು ಇಲ್ಲೇ ನಿಲ್ತಾ ಇತ್ತು. ಈಗ ಇದನ್ನು ಬದಿಗೆ ಸರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಸ್ ಕೆಟ್ಟು ನಿಂತಿರೋ ಬಗ್ಗೆ ಬಸ್ಸಿನ ನಿರ್ವಾಹಕರು ನಮ್ಮ ಜೊತೆಗೆ ಮಾತಾಡ್ತಾರೆ. ಸರ್, ಈಗ ಏನು ನಡೀತು, ಯಾವಾಗ ಈ ರೀತಿ ಏನು ಹೇಳಿದರೆ, ಇಲ್ಲಿ ಸೆನ್ಸರ್ ಗಾಡಿ ತುಂಬ ಈಗ ಹೊಸ ಮಾಡಲಲ್ಲಿ ಸೆನ್ಸರ್ ಗಾಡಿ ಬರ್ತದೆ. ಹಾಗಾಗಿ ಮಳೆ ಸಹ ಜಾಸ್ತಿ ಇದೆ. ಮಳೆ ಜಾಸ್ತಿ ಇರೋ ಕಾರಣ ರೋಡಲ್ಲಿ ನೀರು ಹೋಗಲಿಕ್ಕೆ ಸಹ ಜಾಗ ಇಲ್ಲ. ಎಲ್ಲಿ ಸಹ ಖಾಲಿ ರೋಡ್ ಮಾತ್ರ ಇದೆ. ನೀರು ಹೋಗಲಿಕ್ಕೆ ಯಾವುದು ವ್ಯವಸ್ಥೆ ಇಲ್ಲ ಇಲ್ಲಿ ಪಂಪಲಲ್ಲಿ. 1-2-3 ವರ್ಷ ಆಯಿತು. ಫ್ಲವರ್ ಆದ ಮೇಲೆ ಇಲ್ಲಿದು ಇದ್ದದೆ, ಅದನ್ನು ಹೇಳಲಿಕ್ಕೆ ಏನು ಇಲ್ಲ. ಹಾಗೆ ಆಗಿದೆ. ಈಗ ಬಸ್ ಈಗ ಸೆನ್ಸರ್ ನೀರು ಹೋಗಿ ಸೆನ್ಸರ್ ಇದಾಗಿ ಆಫ್ ಆಗಿ ಹಾಲಾಗಿದೆ. ಈಗ ಶೋರೂಮ್ ಅವರು ಬರೋದೇ ಏನು ಮಾಡಲಿಕ್ಕೆ ಆಗೋದಿಲ್ಲ ನಮಗೀಗ. ಪೊಲೀಸರು ಹೇಳೋದಷ್ಟು ನಾವು ಹೇಳಿದೆ, ಅವರು ನಮಗೇನೆ ಜಾಸ್ತಿ ಪ್ರೆಷರ್ ಕೊಡ. ಆದರೆ ನಾವು ಏನು ಮಾಡೋದು, ಅವರ ಮಾತನ್ನು ನಾವು ಕೇಳಬೇಕಾಗ್ತದೆ. ಹಾಗೆ ಆಗಿ ಬಸ್ಸಿಗೆ ಏನಂತ ಹೇಳಿ ಸರ್, ನಾವು ಬರ್ತಿರುವಾಗಾದರೆ ಇಲ್ಲಿ ಫುಲ್ ನೀರಿತ್ತಲ್ಲ, ಹಾಗೆ ಬಂದೆವು ಸರ್. ಬರುವಾಗ ಸದನ್ ಫುಲ್ ನೀರಿತ್ತು ಈ ಸೈಡಲ್ಲಿ. ಆದಷ್ಟು ಲೆಫ್ಟಿಗೆ ಬಂದೆ, ಆಗಲಿಲ್ಲ. ಮತ್ತು ಅಲ್ಲಿ ಬರುವಾಗ ನೀರು ಜಾಸ್ತಿ ಓವರ್ ಆಯಿತು. ಮತ್ತು ಇಂಜಿನ್ ಹತ್ರ ನೀರು ಬಂತು. ಆ ಕಾರಣ ಮತ್ತೆ ಬಸ್ ಬಾಕಿ ಆಯಿತು. ಅಲ್ಲಿಗೆ ರನ್ ಆಯಿತು, ಸ್ಟಕ್ ಆಯಿತು. ಮತ್ತು ಬಾಕಿ ಬಸ್ಸಲ್ಲಿ